ನಮಸ್ಕಾರ ಎಲ್ರಿಗೂ. ನಾನಿವತ್ತೊಂದು ವಿಶೇಷವಾದ ಕಾದಂಬರಿ ಜೊತೆಗೆ ನಿಮ್ಮ ಎದುರುಗಡೆ ಬಂದಿದ್ದೀನಿ. ವಂಶವೃಕ್ಷ ಅಂತ ಎಸ್.ಎಲ್. ಭೈರಪ್ಪ ಅವ್ರು ಬರೆದಿರೋದು. ಇವ್ರದ್ದು ಎಸ್.ಎಲ್. ಭೈರಪ್ಪ ಅವ್ರದ್ದು ಮೊದಲನೇ ಕೃತಿ ಇದು ನಾನು ಓದ್ತಿರೋದು, ವಂಶವೃಕ್ಷ ಅಂತ. ತುಂಬ ವಿಶೇಷವಾಗಿದೆ ಕಾದಂಬರಿ. ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಇದು ಏನಕ್ಕೆ ವಿಶೇಷ ಇದೆ, ನಾವೆಲ್ಲರೂ ಏನಕ್ಕೆ ಓದಬೇಕಂತ. ಮೊದಲನೇದಾಗಿ ಈ ಬುಕ್ದು ಸೈಜ್ ನೋಡಿದಾಗ ಅನ್ನಿಸ್ಬೋದು ಎಷ್ಟು ದೊಡ್ಡದಿದೆ ಅಂತ. ಮೇ ಬಿ ಹಿಂದೆ ಕಾಲದಲ್ಲಿ ಓದೋರಿಗೆ ಅಷ್ಟು ದೊಡ್ಡದಲ್ಲ ಅನ್ನಿಸ್ತಿರ್ಬೋದು, ಬಟ್ ಈಗಿನ ನಮ್ಮದೆಲ್ಲ ಪೇಷನ್ಸ್ ಲೆವೆಲ್ಲಿಗೆಲ್ಲ ನೋಡ್ಬೇಕಂದ್ರೆ ಸ್ವಲ್ಪ ದೊಡ್ಡದಿದೆ. ಆಮೇಲೆ ಸಾಹಿತ್ಯ ತುಂಬ ಇದೆ, ಅಂದರೆ ಈಸಿಯಾಗಿ ಸ್ವಲ್ಪನೇ ಓದ್ಬಿಟ್ಟು ಬೇಗ ಬೇಗ ಹೋಗ್ತೀವಲ್ಲ, ಪ್ರತಿಯೊಂದು ವರ್ಡ್ಗಳು, ಪದಗಳು, ಅದರಲ್ಲಿ ಬರೋ ಸೆಂಟೆನ್ಸ್ಗಳು, ಅದರಲ್ಲಿ ಹೊಸದಾಗಿರೋದು. ನಾನು ಓದಿರೋ ಕೃತಿಯಲ್ಲಿ ಫಸ್ಟ್ ಟೈಮ್ ನಾನು ಸಂಸ್ಕೃತದ ಕೆಲವೊಂದು ವರ್ಡ್ಸು, ಸಂಸ್ಕೃತದ ಕೆಲವೊಂದು ಪದ್ಯಗಳು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಈಗಿನ ಟೈಮಲ್ಲಿ, ಈಗಿನ ಹೊಸ ಕಾದಂಬರಿಗಳಲ್ಲಿ ಅದು ಕಾಣಿಸಲ್ಲ. ಮೊದಲನೇದಾಗಿದೆ ಎಲ್ಲಿ ಹೇಳಬೇಕಂತಂದರೆ, ಇದು ಎಲ್ಲಿ ಈ ಕತೆ ಏರ್ಪಾಡಾಗಿದೆ ಅಂದರೆ ಮೈಸೂರು ಸುತ್ತಮುತ್ತ, ನಂಜನಗೂಡಲ್ಲಿ ಈ ಕತೆ ನಡೆಯೋದು. ಮೈಸೂರು, ಬೆಂಗಳೂರು, ನಂಜನಗೂಡು 3 ಕುಟುಂಬಗಳು ಪ್ರಾಮುಖ್ಯವಾಗಿ ಬರ್ತವೆ. ಒಂದು ಶ್ರೀನಿವಾಸ ಸ್ತೋತ್ರಿ ಅವ್ರದ್ದು ಒಂದು ಕುಟುಂಬ, ಮತ್ತು ಸದಾಶಿವರಾಯ, ರಾಜರಾಯ ಅಂತ ಇಬ್ಬರು ಅಣ್ಣ ತಮ್ಮ. ಸದಾಶಿವರಾಯರು ಮತ್ತು ರಾಜರಾಯರು ಇಬ್ಬರು ಅಣ್ಣ ತಮ್ಮ. ಸೊ ಈ 3 ಕುಟುಂಬಗಳ ನಡುವೆ ನಡೆಯುವ ಒಂದು ಜೀವನ, ಅವ್ರ 3 ಕುಟುಂಬಗಳ ಸಂಬಂಧ, ಅದ್ರ ಮೇಲೆ ಅವ್ರ ಸುತ್ತಮುತ್ತ ಬರೆದಿರುವಂಥ ಕತೆ ಇದು. ಸ್ಟಾರ್ಟಿಂಗಲ್ಲಿ ಕತೆ ಓದಬೇಕಾದ್ರೆ ಬರ್ದಿರೋ ರೀತಿ ಯಾವ ಥರ ಇದೆ ಅಂದರೆ, ಕತೆ, ಅಲ್ಲಿಂದು ಸ್ಥಳ, ಸುತ್ತಲಿನ ಪರಿಸರ, ಪಾತ್ರಗಳು ಎಲ್ಲ ನಿಮ್ಮ ಕಣ್ಣಿಗೆ ಅಚ್ಚೊತ್ತಂಗಿದೆ. ಅಂದರೆ ಡೀಟೇಲ್ಸಲ್ಲಿ ಯಾವುದ್ರಲ್ಲೂ ಕಡಿಮೆ ಇಲ್ಲ. ನೀವು ಓದ್ತಿದ್ರೆ ನೀವು ಅದರಲ್ಲೇ ನಾವೇ ಅದರಲ್ಲಿ ಬದುಕ್ತಿದ್ದೀವಿ, ನಾವು ಅವ್ರದ್ರಲ್ಲಿ ಒಬ್ಬರಾಗಿದ್ದೀವಿ ಅನ್ನೋದೊಂದು ಫೀಲಿಂಗ್ ಬರೋಂಥ ಬುಕ್. ಪಾತ್ರಗಳ ಬಗ್ಗೆ ಹೇಳಬೇಕಂತಂದರೆ, ಎಲ್ಲ ಪಾತ್ರಗಳು ಒಂದೊಂದು ರೀತಿಯಲ್ಲಿ ಮನಸ್ಸಿಗೆ ಹತ್ತಿರ ಆಗುವಂಥವನ್ನೇ ಪಾತ್ರಗಳು. ಕಾದಂಬರಿಗಳಲ್ಲಿ ಒಂದು ವಿಶೇಷವಾಗಿರುತ್ತೆ ಏನಂತಂದರೆ, ನಾವು ಮೂವಿ ನೋಡ್ಬೋದು, ರೀಲ್ಸ್ ನೋಡ್ಬೋದು. ಮೂವಿಗಳಲ್ಲಿ ಏನಿರುತ್ತೆ, ನಿಮಗೆ ಪಾತ್ರಗಳು ಕೊಟ್ಟಿರ್ತಾರೆ, ಹೀರೋ, ಹೀರೋಯಿನ್, ವಿಲನ್, ನೀವು ಇವ್ರು ಇಷ್ಟ ಆಗ್ತಾರೆ, ಇವ್ರನ್ನ ನೀವು ಇಷ್ಟಪಡಬೇಕು, ಇವರು ವಿಲನ್, ಇವ್ರಿಗೆ ನೀವು ಹೇಟ್ ಮಾಡಬೇಕು, ಅದು ಆಲ್ರೆಡಿ ಒಂದು ಕಂಟೆಕ್ಸ್ಟ್ ರೆಡಿ ಇರುತ್ತೆ. ಬಟ್ ಕಾದಂಬರಿಗಳು ಹಂಗಲ್ಲ. ಪಾತ್ರಗಳು ಅವ್ರ ಪಾಡಿಗೆ ಅವ್ರು ಜೀವಿಸ್ತಿರ್ತಾರೆ. ಅವ್ರನ್ನ ನೋಡಿಬಿಟ್ಟು ಅವ್ರನ್ನ ಜಡ್ಜ್ ಮಾಡೋದು ನಮ್ಮ ಮೇಲೆ ಬಿಟ್ಟಿದ್ದು, ಅವ್ರನ್ನ ಯಾವ ಥರನ ಅವ್ರನ್ನ ತಗೋತೀವಿ ಅನ್ನೋದು ನಮ್ಮ ಮೇಲೆ ಬಿಟ್ಟಿರುತ್ತೆ ಕತೆಗಳಲ್ಲಿ. ಶ್ರೀನಿವಾಸ ಸ್ತೋತ್ರಿ ಅವ್ರ ಮನೆಯಲ್ಲಿ ಚೀನಿ ಮೊಮ್ಮಗ ಅಂತ, ಅವನ ಹೆಸರು ಚೀನಿ, ಅವ್ರ ಹೆಂಡತಿ ಭಾಗೀರಥಮ್ಮ, ಮನೆಯಲ್ಲಿರೋಳು ಲಕ್ಷ್ಮಿ, ಮತ್ತು ಸೊಸೆ ಕಾತ್ಯಾಯಿನಿ. ಸದಾಶಿವರಾಯರ ಮನೆಯಲ್ಲಿ ನೋಡ್ಬೇಕಂದ್ರೆ ಅವ್ರ ತಮ್ಮ ರಾಜರಾಯ, ಅವ್ರ ಹೆಂಡತಿ ನಾಗಲಕ್ಷ್ಮಿ, ಅವ್ರ ಮಗ ಪೃಥ್ವಿ, ಮತ್ತು ಇನ್ನೊಂದು ಪಾತ್ರ ಬರುತ್ತೆ ಕರುಣಾರತ್ನೆ. ಇವು ಮುಖ್ಯವಾದ ಪಾತ್ರಗಳಿವು. ಇವ್ರ ಸುತ್ತಮುತ್ತ ನಡೆಯುವ ಕತೆ ಕಪಿಲಾ ನದಿ ಅನ್ನೋದೊಂದು ಅದೂ ಒಂದು ಮುಖ್ಯವಾದ ಪಾತ್ರ ನಿಭಾಯಿಸುತ್ತೆ. ಅದು ನದಿ, ಬಟ್ ಅದೊಂದು ಮುಖ್ಯವಾದ ಪಾತ್ರ ನಿಭಾಯಿಸುತ್ತೆ. ಈ ಕತೆ ಮುಗಿಸಿದ್ಮೇಲೆ ನನಗೆ ಮುಖ್ಯವಾಗಿ ಬಂದಂಥ ಥಾಟ್ ಏನಂತ ಅಂತಂದರೆ, ನಾವು ಹುಟ್ಟಿದ ಮೇಲೆ ಅಥವಾ ಹುಟ್ಟುತ್ತಾ ನಮ್ಗನ್ಸುತ್ತೆ ಎಲ್ಲರೂ ಸುಖಾನೇ ಬೇಡ್ಕೊಂಬರೋದು. ನಾವೆಲ್ಲರೂ ಪ್ರತಿಯೊಬ್ಬರು ಎಲ್ಲರೂ ದೇವ್ರ ಹತ್ರ ಬೇಡೋದೇನು, ಕಷ್ಟಗಳಿಂದ ದೂರ ಇಡಪ್ಪ ದೇವರೇ, ನಮಗೆ ಸುಖ ಕೊಡು, ಎಲ್ರಿಗೂ ಆರೋಗ್ಯ ಕೊಡು, ನೆಮ್ಮದಿ ಕೊಡು, ಸುಖ ಕೊಡು ಅಂತಲೇ ಬೇಡೋದು. ಬಟ್ ನಾವು ಭೂಮಿಗೆ ಬಂದಮೇಲೆ ನಮಗೆ ದೇವ್ರು ಎಲ್ಲೂ ಹೇಳಿಲ್ಲ, ನಾನು ನಿಮಗೆ ಸುಖನೇ ಕೊಡ್ತೀನಿ, ನೀವು ಭೂಮಿಗೆ ಹೋಗಿದ ತಕ್ಷಣ ಸುಖದಲ್ಲೇ ಇರ್ತೀರಾ ಅಂತ. ಅದೆಲ್ಲೂ ಹೇಳಿಲ್ಲ. ಕೆಲವೊಬ್ಬರಿಗೆ ತುಂಬ ಆಲ್ಮೋಸ್ಟ್ 99% ನಮ್ಮ ಜೀವನ ಕಷ್ಟದಲ್ಲಿ ಹೋಗುತ್ತೆ, ಕಷ್ಟದಲ್ಲಿ ಹೋಗ್ತಿದೆ ಅಂತಲೇ ನಾವು ಅದ್ರ ಮೇಲೆ ಇನ್ನೂ ಹೆಚ್ಚಿಗೆ ಚಿಂತೆ ಮಾಡ್ತೀವಿ. ಬಟ್ ಜೀವನ ಅಂದ್ರೆ ಅದೇ ಅಲ್ವಾ, ಕಷ್ಟಗಳಿಂದ ದಾಟೋಗ್ತೀವಿ, ಕಷ್ಟಗಳು ಬರುತ್ತೆ, ಅದನ್ನ ಹೆಂಗೆ ನಿಭಾಯಿಸ್ತೀರಾ, ಅದು ಬಂದಾಗ ನೀವು ಯಾವ ಥರ ಅದನ್ನ ಎದುರಿಸ್ತೀರಾ, ಅದೇ ಜೀವನ ಅಂತ ನಂಗೆ ಅನ್ನಿಸ್ತು. ಇದೆಲ್ಲ ಓದಿದ್ಮೇಲೆ, ಕತೆ ಮುಗಿದ್ಮೇಲೆ, ಕೆಲವೊಂದು ಚಾಪ್ಟರ್ಗಳು ಮುಗಿಸಿದ್ಮೇಲೆ ತುಂಬ ಯೋಚನೆಯಲ್ಲಿ ಮುಳುಗ್ತೀರಾ, ಯಾಕೆ ಹಿಂಗಾಯಿತು, ಅಥವಾ ಬೇರೆ ಇದ್ರ ಬದಲಾಗಿ ಬೇರೆ ಏನಾದರೂ ನಡಿಬೋದಿತ್ತ ಅಂತ ಹಂಗೂ ಅನಿಸುತ್ತೆ. ನನಗೆ ತುಂಬ ಪ್ರಭಾವ ಬೀರಿದ ಪಾತ್ರ ಅಂದರೆ ಶ್ರೀನಿವಾಸ ಸ್ತೋತ್ರಿ ಅವ್ರದ್ದು. ಅವ್ರ ಮಾತುಗಳಲ್ಲಿ ಕೆಲವೊಂದು ಸತಿ ಅವ್ರು ಮಾತಾಡಬೇಕಾದ್ರೆ ಅದರಿಂದ ನಿಮಗೆ ಮನಸ್ಸಿಗೆ ಸಮಾಧಾನವೂ ಆಗುತ್ತೆ,
ಕೆಲವೊಂದ್ಸತಿ ಪ್ರಶ್ನೆಗಳು ಹುಟ್ಟಾಗುತ್ತೆ, ಕೆಲವೊಂದ್ಸತಿ ಅಸಮಾಧಾನನೂ ಆಗುತ್ತೆ. ಬಟ್ ಅವ್ರು ನಡೆಸಿರೋ ರೀತಿ, ಅವ್ರದ್ದು ಜೀವನ ಶೈಲಿ ಸ್ಫೂರ್ತಿದಾಯಕವಾಗಿದೆ. ಇದು ಕಲ್ಪನಾ ಕಥೆನೇ, ಬಟ್ ಅದರಿಂದನೂ ನಾವು ಕಲಿಬೇಕಾಗಿರೋದು ತುಂಬ ಇರುತ್ತಲ್ವ. ಸೊ ಶ್ರೀನಿವಾಸ್ ತ್ರೋತ್ರಿ ಅವ್ರ ಪಾತ್ರ ತುಂಬ ಅಚ್ಚುಕಟ್ಟಾಗಿ ಬರ್ತಿದ್ದಾರೆ. ಸ್ಫೂರ್ತಿ ಕೊಡುತ್ತೆ, ಜೀವನದ ಬಗ್ಗೆ ಕಲಿಸುತ್ತೆ. ಅವ್ರದ್ದೊಂದು ಪಾತ್ರ ಇದೆ, ಅದು ತುಂಬ ಜೀವನದ ಬಗ್ಗೆ ಕಲಿಸೋ ಪಾತ್ರ. ಅದು ನಮಗೆ ಕನ್ನಡಿ ತೋರಿಸ್ಬಿಟ್ಟು ಇದು ಹಿಂಗೆ ಇದು ಹಿಂಗೆ ಇದು ಹಿಂಗೆ ಅಂತ ತೋರಿಸೋ ಪಾತ್ರ ಅದು. ಪ್ರತಿಯೊಂದು ಪಾತ್ರನೂ ತಮಗೆ ಬಂದಿರೋ ಜೀವನದಲ್ಲಿ ತಮ್ಗೆ ಏನು ಅನಿಸುತ್ತೆ ಅದನ್ನು ನ್ಯಾಯ ಕೊಟ್ಟು ಮುಂದೆ ಹೋಗುವಂಥ ಪಾತ್ರಗಳು. ನಿಮ್ಗೆ ಯಾರಿಗೂ ಜಡ್ಜ್ ಮಾಡಲಿಕ್ಕೆ ಆಗಲ್ಲ ಆಲ್ಮೋಸ್ಟ್, ನನಗೆ ಅನ್ನಿಸ್ದಂಗೆ. ನಾನೊಂದಿಷ್ಟು ಶ್ರೀನಿವಾಸ್ ತ್ರೋತ್ರಿ ಅವರು ಅಥವಾ ಈ ಪುಸ್ತಕದಲ್ಲಿ ಬರೋ ಕೆಲವೊಂದು ಪಾತ್ರಗಳ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇ ಬಿ ಅದು ನಿಮ್ಗೆ ಹೇಳಿದ್ಮೇಲೆ ಅನ್ನಿಸ್ಬೋದು ಇದು ಓದಬೇಕು, ಚೆನ್ನಾಗಿದೆ ಅಂತ. ಓದಿ ಚೆನ್ನಾಗಿದೆ ಅಂತ ಹೇಳಿದ್ರೂ ಈ ಬುಕ್ಕಿಗೆ ಅದು ಸರಿಯಲ್ಲ ಅನಿಸುತ್ತೆ. ಯಾಕಂದರೆ ಇದು ಅದ್ರಿಗಿಂತ ಮೀರಿದ್ದಿದ್ದು, ಅದ್ರಕ್ಕಿಂತ ಮೇಲೆದು. ಕಾತೇನಿಗೆ ಒಂದು ದುಃಖದ ಸಂಗತಿ ಬಂದಿರುತ್ತೆ. ಶ್ರೀನಿವಾಸ್ ತ್ರೋತ್ರಿ ಅವರ ಸೊಸೆ ಅವಳೊಂದು ದುಃಖದಲ್ಲಿರ್ತಾಳೆ. ಅದಕ್ಕೆ ತ್ರೋತ್ರಿ ಅವ್ರು ಬಂದು ಹೇಳ್ತಾರೆ, ಭಗವದ್ಗೀತೆ ಓದ್ತೀಯ ಮಗು ಅಂತ ಕೇಳ್ತಾರೆ ಅವರು. ಅದಕ್ಕೆ ಅವಳು ಹೇಳ್ತಾಳೆ, ಭಗವದ್ಗೀತೆಯಲ್ಲಿ ಹೇಳಿರೋ ವೇದಾಂತ ನಮಗೆ ತೀರಾ ದೊಡ್ಡದು. ನಮ್ಮ ದುಃಖ ಪರಿಹಾರ ಮಾಡೋ ಶಕ್ತಿ ಯಾವ ವೇದಾಂತಕ್ಕೂ ಇಲ್ಲ, ಓದಿ ಏನು ಪ್ರಯೋಜನ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ದುಃಖ ನಾವೇ ಅನುಭವಿಸ್ಬೇಕನ್ನೋದು ನಿಜ. ಯಾವ ಗ್ರಂಥವೂ ಯಾರೂ ಅದನ್ನು ನಮ್ಮಿಂದ ತಗೊಳ್ಳಿಕ್ಕಾಗಲ್ಲ. ಆದರೆ ಈ ಮಹಾನ್ ಜಗತ್ತಿನ ಆಗು ಹೋಗುಗಳನ್ನು ಹೋಲಿಸಿದರೆ ನಮ್ಮೊಬ್ಬರ ದುಃಖ ಎಷ್ಟು ಮಾತ್ರದ್ದು ಎಂದೆನಿಸುತ್ತದೆ. ಆಗ ದುಃಖ ಸಹಿಸುವ ಶಕ್ತಿ ನಮಗೆ ಬರುತ್ತದೆ. ಅದಕ್ಕೆ ಓದು. ನಮ್ಮದು ವಿವರಣೆ ಕೊಡ್ಬೇಕಂತೇನಿಲ್ಲ ಇದರಲ್ಲಿ, ಅದು ಓದಿದ್ರೇನೆ ಅರ್ಥ ಆಗುತ್ತೆ. ಸೊ ಈ ಥರ ತುಂಬ ಮಾತುಗಳಿದ್ದಾವೆ. ನಾವು ಈಗಿನ ಕಾಲದಲ್ಲಿ ಅದೊಂದು ಮಕ್ಕಳಿಗೆ ಪೇರೆಂಟ್ಸ್ ಹೇಳೋದು, ಕಾಲೇಜಲ್ಲಿ ಸ್ಕೂಲಲ್ಲಿ ಎಷ್ಟು ಹೇಳ್ತಾರೆ ಅಷ್ಟು ಓದಿದ್ರೆ ಸಾಕು, ಎಕ್ಸ್ಟ್ರಾ ಎಲ್ಲ ಅದೆಲ್ಲ ಓದಬಾರ್ದು, ಟೈಮ್ ವೇಸ್ಟ್ ಅಂತ. ಬಟ್ ನಾವು ಹಿಂದೆ ಸಾಗಿಸ್ಕೊಂಡು ಬಂದಿರೋ ಜೀವನ, ಹಿಂದೆ ಬಂದಿರೋ ಕಷ್ಟ ಮುಂದೆ ಬರುತ್ತಂತ ನಮ್ಗೆ ಗೊತ್ತಿರಲ್ಲ. ಅದು ಬೇರೆನೂ ಬರ್ಬೋದು. ನಮ್ಮ ಸುತ್ತಮುತ್ತಲಿನ ಕೆಲವೊಂದು ಸಂಬಂಧಗಳು ಹುಟ್ಟಿದಾಗಿಂದ ಸಾಯೋ ತನಕ ಅಷ್ಟೇ ಇರುತ್ತೆ. ಸೊ ನೀವು ಹೊಸದನ್ನ ಕಲಿಬೇಕು, ಇಲ್ಲ ಹೊಸದು ಈ ಥರ ಬೇರೆಯವ್ರ ಜೀವನದಲ್ಲೂ ಆಗುತ್ತೆ. ಅವ್ರನ್ನ ಕಷ್ಟ ನೋಡ್ಬಿಟ್ಟು ನಾನು ಅದನ್ನ ಸಹಿಸೋ ಶಕ್ತಿ ನನ್ನ ಹತ್ರ ಇದೆ, ಅದೆಲ್ಲ ಹೆಂಗೆ ಕಲಿಬಹುದು ಇನ್ನು ಓದದೇ ಇದ್ರೆ. ಅಥವಾ ಕತೆ ಕಾದಂಬರಿಗಳು ನಮ್ಮ ದೇಶದಲ್ಲಿ ಹಿಂದೆ ಬಂದಿರೋ ಇದೊಂದು ಪದ್ಧತಿನೇ. ಕತೆಗಳ ಮೂಲಕ ಜೀವನದ ಪಾಠ ಹೇಳ್ಕೊಡೋದು ನಮ್ಮ ದೇಶದಲ್ಲಿ ಯಾವಾಗಿಂದನೂ ಬಂದಿದೆ. ಸೊ ಓದುವ ಪ್ರಾಮುಖ್ಯತೆ ತುಂಬ ಇದೆ. ಆ ಮಾತನ್ನ ಅವ್ರು ಇಲ್ಲಿ ಹೇಳ್ತಾರೆ, ಶ್ರೀನಿವಾಸ್ ತ್ರೋತ್ರಿ ಅವರು. ಇನ್ನೊಂದು ಸನ್ನಿವೇಶ ಬರುತ್ತೆ. ಕಾತ್ಯಾಯಿನಿ, ಶ್ರೀನಿವಾಸ್ ತ್ರೋತ್ರಿ ಅವರ ಸೊಸೆ, ಅವಳಿಗೆ ತಾನು ತಗೋಬೇಕಾಗಿರೋ ಒಂದು ನಿರ್ಧಾರದ ಮೇಲೆ ಮಾವನವರ ಒಪ್ಪಿಗೆ ಬೇಕಾಗಿರುತ್ತೆ. ಅವಳು ಅದಕ್ಕೆ ಬಂದು ಕೇಳ್ತಾಳೆ, ನನಗೆ ಇದನ್ನ ನಾನು ತಗೋಬೇಕು ಅನ್ಕೋತಿದ್ದೀನಿ, ನಿಮ್ದೊಂದು ಒಪ್ಪಿಗೆ ನನಗೆ ಬೇಕು, ಇಲ್ಲ ಅಂತಂದರೆ ನಂಗೆ ತಗೊಳ್ಳಿಕ್ಕೆ ಮನಸ್ಸಾಗಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಮನೆ ಯಜಮಾನ ಅಂತ ನೀನು ಈಗಲೂ ಒಪ್ತೀಯಾ? ಎಲ್ಲಿಯವರೆಗೆ ನೀನು ಈ ಸಂಸಾರದಲ್ಲಿ ಒಬ್ಬಳು ಅಂತ ನಿನ್ನ ಮನಸ್ಸಿನಲ್ಲಿ ಇರುತ್ತೋ ಅಲ್ಲಿಯವರೆಗೆ ನಿನ್ನ ಕೆಲಸ ಕಾರ್ಯಗಳ ಮೇಲೆ ನನ್ನ ಅಧಿಕಾರ ಇರೋದು ಸಹಜ. ನಿನ್ನ ಮಾರ್ಗ ಬೇರೆ ಆಗೋ ಯೋಚನೆ ಯಾವಾಗ ನಿನ್ನ ಸಂಕಲ್ಪದಲ್ಲಿ ಬರುತ್ತೋ ಆ ದಿನದಿಂದಲೇ ನಿನ್ನ ಮೇಲಿನ ನನ್ನ ಯಜಮಾನಿಕೆ ಕಳೆದು ಹೋಗುತ್ತಲ್ಲವೇ. ಅಂದರೆ ಹೆಣ್ಣಿನ ಮೇಲೆ ನಮ್ಮ ಸಮಾಜದಲ್ಲಿ ಹೆಣ್ಣು ವರ್ಗದ ಮೇಲೆ ಅಧಿಕಾರ ಇಲ್ಲದಿದ್ರೂ ಅಧಿಕಾರ ಜಮಾಯಿಸ್ಲಿಕ್ಕೆ ಬರುವಂಥ ಜನನೇ ಜಾಸ್ತಿ. ನೀನು ಹಿಂಗೆ ಮಾಡಬಾರ್ದು, ನೀನು ಹಿಂಗೆ ಮಾಡಬೇಕು, ನೀನು ನಾ ಹೇಳ್ದಂಗೆ ಕೇಳಬೇಕು, ಇದನ್ನ ಮೀರಿ ಹೋಗಂಗಿಲ್ಲ ಅಂತ ಹೇಳೋರೇ ಜಾಸ್ತಿ. ಅಂಥ ಸಮಯದಲ್ಲೂ ಇವಳು ಸೊಸೆ ಆಗಿನೂ ಇದ್ರೂ ಅವಳ ಮೇಲೆ ಅಧಿಕಾರ ಜಮಾಯಿಸ್ಲಿಕ್ಕೆ ಬರ್ತಿಲ್ಲ. ನೀನೇನೋ ಒಂದು ನಿರ್ಧಾರ ತಗೋಬೇಕು ಅನ್ಕೋತಿದ್ದೆ, ಅದು ನಿನ್ನ ಸ್ವ ಇಚ್ಛೆಯಿಂದ ಬಂದಿರೋ ನಿರ್ಧಾರ ಅಂದಮೇಲೆ ಅದಕ್ಕೆ ನನ್ನ ಒಪ್ಪಿಗೆ ಬೇಕಾಗಿಲ್ಲ. ಆ ನಿರ್ಧಾರ ನಿನ್ನ ಮನಸ್ಸಲ್ಲಿ ಬಂದ ತಕ್ಷಣ ಅದಕ್ಕೆ ನಿನ್ನ ಜೀವನಕ್ಕೆ ನೀನೇ ಸ್ವಂತ ಜವಾಬ್ದಾರಿ ಇರುತ್ತೆ, ನಾನಲ್ಲ. ಅಂದರೆ ಆಗಿನ ಕಾಲದಲ್ಲಿ ಲೇಖಕರಾಗಿ ಈ ಎಸ್.ಎಲ್. ಭೈರಪ್ಪ ಅವರು ಅಲ್ವಾ ಈ ಕೃತಿನ ಬರೆದಿರೋದು, ಅವ್ರದ್ದು ಯೋಚನೆಗಳೇ ಇದರಲ್ಲಿ ಇಳಿದಿರುತ್ತೆ. ಇದು ಈಗ ಸುಮಾರು ಬರೆದು 50 ವರ್ಷ ಆಯ್ತು ಅನ್ಸುತ್ತೆ. ಆಗಿನ ಕಾಲದಲ್ಲಿ ಇದೊಂದು ಮುಂದಾಲೋಚನೆ ಅಂತಂದರೆ
ಈಗಿನ ಕಾಲದಲ್ಲಿ ಇದು ಕಷ್ಟ ಊಹಿಸ್ಕೊಳ್ಳಿಕ್ಕೆ ಕೆಲವೊಬ್ಬರಿಗೆ, ಕೆಲವೊಂದು ಜನರಿಗೆ ಇದು ಊಹಿಸ್ಕೊಳ್ಳಿಕ್ಕೂ ಕಷ್ಟ. ಹೆಂಗೆ ನಾವು ಹೆಣ್ಮಕ್ಳಿಗೆ ಹೆಂಗೆ ಫ್ರೀ ಬಿಡೋಣ ಅಂತ. ಸೊ ಇದು ತುಂಬ ದೊಡ್ಡ ಮಾತಿಲ್ಲ, ಬಟ್ ತುಂಬ ಅರ್ಥಭರಿತವಾದ ಮಾತು. ಈ ಕತೆ ಸಾರಾಂಶ ಎಲ್ಲ ಒಂದೇ ಲೈನಲ್ಲಿ ಅಥವಾ ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ, ಎಲ್ಲ ನಾವು ಅನ್ಕೊಂಡಂಗೆ ನಡೆದ್ರೆ ಅದನ್ನ ಪ್ರಪಂಚ ಅಂತ ಯಾಕೆ ಕರೀತಾರೆ ಅಲ್ವಾ? ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾವು ಸುಖನೇ ಪಡ್ಕೊಂತೀವಿ ಅಂತ ದೇವ್ರು ನಮ್ಮನ್ನ ಹೇಳಿ ಕಳಿಸಿಲ್ಲ ಅಲ್ವಾ? ಸೊ ನಾವು ಅನ್ಕೊಂಡಂಗೆ ನಮ್ಮ ಮನಸ್ಸಿನ ಇಚ್ಛೆ ಪ್ರಕಾರನೇ ಎಲ್ಲ ಆಗಂಗಿದ್ರೆ ಪ್ರಪಂಚನೇ ಅಂತಿರ್ಲಿಲ್ಲ. ಇದು ನಂದು ಸ್ವಂತದ್ದಾಗಿರ್ತಿತ್ತು. ಅವಾಗ ನಾನು ಅಂದಿದ್ದೇ ಆಗಬೇಕು, ನಾ ಹೇಳ್ದಂಗೆ ಆಗಬೇಕು, ನನಗಿದು ಸರಿ ಅನಿಸ್ತಿಲ್ಲ, ನಾನು ಇದು ಬೇಡ ಅಂತ. ಬಟ್ ಪ್ರಪಂಚ ಹಂಗಲ್ಲ. ಪ್ರಪಂಚ ಅಂತಂದರೆ ಸಾವಿರಾರು ಜನರ ಸಾವಿರಾರು ವಿಚಾರಗಳು ಇಲ್ಲೆಲ್ಲ ಮೂಡಿಬರೋಂಥ ಸ್ಥಳ. ಎಷ್ಟೋ ವಿಷಯಗಳು ನಮ್ಮ ಕೈ ಮೀರಿರೋಂಥ ವಿಷಯ, ನಮ್ಮ ಜೀವನದಲ್ಲಿ ಬರೋ ಕಷ್ಟಗಳಾಗಲಿ, ಗೊಂದಲಗಳಾಗಲಿ, ಸನ್ನಿವೇಶಗಳಾಗಲಿ, ಎಷ್ಟೊಂದು ದುಃಖ ಕೊಡೋಂಥ ಯೋಚನೆಗಳಿರ್ತವೆ. ಅವು ಯಾವುದ್ರ ಮೇಲೂ ನಮ್ಮ ಹಿಡಿತ ಇಲ್ಲ, ಬರ್ತವೆ, ತಗೋಬೇಕಷ್ಟೆ. ಎಂಥವ್ರಿಗೂ ತಪ್ಪಿದ್ದಲ್ಲ ಅದು. ದುಡ್ಡಿರೋರಿಗೂ ತಪ್ಪಿದ್ದಲ್ಲ, ದುಡ್ಡು ಇಲ್ದಿರೋರಿಗೂ ತಪ್ಪಿಲ್ಲ, ಯಾರಿಗೂ ತಪ್ಪಿಲ್ಲ ಅದು. ಸೊ ಈ ಮಾತನ್ನು ಶ್ರೋತ್ರಿಯವರೇ ಹೇಳ್ತಾರೆ. ಅವ್ರ ಹತ್ರ ಸದಾಶಿವರಾಯರು ಬಂದಿರ್ತಾರೆ, ಅವ್ರ ಹತ್ರ ಯಾವುದೋ ಗೊಂದಲ ಇರುತ್ತೆ. ಕೇಳಿಗೆ ಬಂದಾಗ ಅವ್ರು ಇದು ಮಾತು ಹೇಳ್ತಾರೆ, ಹಂಗಾಗಿದ್ರೆ ಚೆನ್ನಾಗಾಗಿರ್ತಿತ್ತು, ಹಿಂಗಾಗಿದ್ರೆ ಚೆನ್ನಾಗಾಗಿರುತ್ತೆ ಅಂತ ಅನ್ಲಿಕ್ಕೆ ಚೆನ್ನಾಗಿರುತ್ತೆ. ಬಟ್ ಹಂಗೆ ಆಗ್ಬೇಕಂತ ಏನು ರೂಲ್ಸ್ ಇಲ್ಲ ಅಲ್ವಾ? ನಾವು ಅನ್ಕೊಂಡಂಗೆ ಆಗಂಗಿದ್ರೆ ಇದನ್ನ ಪ್ರಪಂಚ ಅಂತ ಯಾಕೆ ಕರೀತಿದ್ರು ಇತ್ತು. ಇಡೀ ಪುಸ್ತಕದ ಕಾದಂಬರಿಯ ಸಾರಾಂಶ ಅದೊಂದು ಮಾತಲ್ಲಿ ಹೇಳ್ಬೋದು. ಬಟ್ ಆ ಸೆಂಟೆನ್ಸನ್ನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಈ ಇಡೀ ಕಥೆಯನ್ನು ಕ್ರಮಿಸಿ ಬರ್ಬೇಕು ಇಲ್ಲಿಂದ ಇಲ್ಲಿ ತನಕ. ಇದು ಫುಲ್ ಮುಗಿಸಿದಾಗ ಅದೊಂದು ಸೆಂಟೆನ್ಸ್ದು ಮೀನಿಂಗ್ ಅರ್ಥ ಆಗುತ್ತೆ. ನಾಗಲಕ್ಷ್ಮಿ ಮತ್ತು ಕಾತ್ಯಾಯನಿ ನಡುವೆ ನಡೆಯುವ ಒಂದು ಮಾತು. ನಾಗಲಕ್ಷ್ಮಿ ಅಂತಾಳೆ, ಯಾವ ದೇವ್ರ ನಾಮ ಬರೆದ್ರಿ ಏನಾದಿತ್ತು? ಅವಳಿಗೆ ಬೇಜಾರಲ್ಲಿರ್ತಾಳೆ. ಅವಳು ದೇವ್ರ ನಾಮ ಬರೀತಿರ್ತಾಳೆ, ಬಟ್ ಅವತ್ತಿನ ದಿನ ಅವಳಿಗೆ ತುಂಬ ಬೇಜಾರಾಗಿರುತ್ತೆ. ಅದಕ್ಕೆ ಕಾತ್ಯಾಯನಿ ಹೇಳ್ತಾಳೆ, ನಮ್ಮ ಪೂರ್ವಾರ್ಜಿತ ಕರ್ಮಕ್ಕೆ ನಾವು ದೇವರ ಮೇಲೆ ಬೇಜಾರು ತೋರಿಸಬಾರ್ದು ಅಕ್ಕ. ಇದನ್ನು ನಾನು ನಿಮಗೆ ಹೇಳಬೇಕೆ. ಹಿಂದಿನ ಜನ್ಮದ ಯಾವುದೋ ಧರ್ಮ ಕರ್ಮಗಳ ಫಲವನ್ನು ಈ ಜನ್ಮದಲ್ಲೇ ಅನುಭವಿಸ್ತಿರ್ತೀವಿ. ಈ ಜನ್ಮದಲ್ಲಿ ದೇವರ ಸ್ಮರಣೆ ಅಲಕ್ಷಿಸಿದರೆ ಮುಂದಿನ ಜನ್ಮಕ್ಕಾದರೂ ಒಳ್ಳೆಯದಾಗಬಾರ್ದೆ. ಇನ್ನು ತುಂಬ ದೊಡ್ಡದಿದೆ ಅವ್ರದ್ದು ಮಾತುಕತೆ. ಬಟ್ ಅಂದರೆ ಅದು ನಾವು ಮುಂದಿನ ಜನ್ಮ ಇದೆಯಾ, ಕರ್ಮ ಫಲ ಇದೆಯಾ, ಹಿಂದಿನ ಜನ್ಮ ಇದೆಯಾ, ಯಾವ ನಂಬ್ತೀವಂತ ನಮಗೆ ಅವಶ್ಯಕತೆ ಇಲ್ಲ ನಂಬೇಕಂತ. ಬಟ್ ಕೆಲವೊಂದ್ಸತಿ ದುಃಖದಲ್ಲಿದ್ದಾಗ, ನಾವು ದುಃಖ ಪಡ್ತಿರ್ಬೇಕಾದ್ರೆ, ಕಷ್ಟದಲ್ಲಿರ್ಬೇಕಾದ್ರೆ ಅದಕ್ಕೆ ಉತ್ತರ ಸಿಗಲ್ಲ. ನನಗೇನಕ್ಕೆ ಹೀಗಾಗ್ತಿದೆ, ದೇವ್ರು ನನಗೇ ಏನಕ್ಕೆ ಹಿಂಗೆ ಮಾಡ್ತೀಯಾನೆ, ಬೇರೆಯವ್ರು ಇರಲಿಲ್ವಾ, ಬೇರೆಯವ್ರಿಗೆ ಕೊಡ್ಬೋದಿತ್ತು, ನನಗೆ ಯಾಕೆ ಕಷ್ಟಗಳ ಮೇಲೆ ಕಷ್ಟ ಬರ್ತಿದೆ ಅಂತ ನಾವು ದೇವ್ರಿಗೆ ಅಂತಿರ್ತೀವಿ. ಬಟ್ ಎಷ್ಟು ಹುಡುಕಿದ್ರೂ ಅದಕ್ಕೆ ಉತ್ತರ ಸಿಗುತ್ತಾ? ಯಾರಿಗೂ ಸಿಕ್ಕಲ್ಲ. ಯಾರು ಹಿಂದಿನ ಜನ್ಮದ ನಮಗೆ ನೆನಪಿರಲ್ಲ, ಮುಂದೆ ಆಗೋದು ನಮಗೆ ಗೊತ್ತಿರಲ್ಲ. ಈ ಟೈಮಲ್ಲಿ ಆಗ್ತಿರೋ ದುಃಖ ಮಾತ್ರ ನಮಗೆ ಅನುಭವಿಸ್ಲಿಕ್ಕೆ ಸಿಕ್ಕುತ್ತೆ. ಇದನ್ನ ಮಾತ್ರ ನಾವು ಅನುಭವಿಸ್ಬೋದು. ಅಂದರೆ ಅದೊಂದು ವಿಡಂಬನೆ ಅಂತಂದರೆ, ನಮ್ಮ ಮನಸ್ಸಲ್ಲಿ ಎಲ್ಲ ಗೊತ್ತಿದ್ದೂ ಆ ಕ್ಷಣಕ್ಕೆ ಮನುಷ್ಯರು ಎಷ್ಟು ಬೇಜಾರಲ್ಲಿರ್ತೀವಿ, ಅದೊಂದು ಸನ್ನಿವೇಶ ವರ್ಣಿಸಿರೋದು ನಾಗಲಕ್ಷ್ಮಿ ಮತ್ತು ಕಾತ್ಯಾಯನಿ ನಡುವಿನ ಮಾತದ್ದು. ಶ್ರೀನಿವಾಸ ಶ್ರೋತ್ರಿ ಅವರು ಈ ಮಾತನ್ನ ಒಂದು ಹೆಚ್ಚಿಗೆ ಹೇಳಿರೋ ಮಾತು ಇದು ಒಂದು ಇಡೀ ಕಾದಂಬರಿಯಲ್ಲಿ. ಅವರವರ ಧರ್ಮ ಕರ್ಮ ಅವರದು, ನಾವು ಮತ್ತೊಬ್ಬರ ನಡತೆಯ ಬಗೆಗೆ ಯೋಚಿಸಬಾರದು. ಅವರಿದು ಚೀನಿಗೆ ಹೇಳ್ತಾರೆ, ಅವ್ರ ಮೊಮ್ಮಗ ಚೀನಿಗೆ ಹೇಳ್ತಾರೆ. ಈ ಮಾತನ್ನ ತುಂಬ ಬೇರೆ ಸನ್ನಿವೇಶಗಳಲ್ಲೂ ಹೇಳಿದ್ದಿದೆ. ಬೇರೆಯವ್ರ ಧರ್ಮ ಕರ್ಮ ಅಳಿಲಿಕ್ಕೆ ನಾವೆಷ್ಟು, ತಂದೆ ತಾಯಿದಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಯಾರ್ದಾದ್ರೂ ಆಗಿರ್ಬೋದು, ನಮಗೆ ಬೇಜಾರು ಮಾಡಿದಾಗ, ಇಲ್ಲ ನಮ್ಮ ಜೊತೆ ಯಾವುದೋ ಒಂದು ವರ್ತನೆಯಲ್ಲಿ ನಮಗೆ ಸರಿ ಅನಿಸಿಲ್ಲ ಅಂತ ಅಂದಮೇಲೆ, ಇಲ್ಲ ಅವ್ರು ಮಾಡೋ ವರ್ತನೆ ಬೇರೆಯವ್ರ ಜೊತೆಗೂ ನಮಗೆ ಸರಿ ಅನಿಸಿಲ್ಲ ಅಂದರೆ ನಾವು ಅವ್ರ ಬಗ್ಗೆ ಏನಾದರೂ ಮಾತಾಡ್ತೀವಿ, ಅಂತೀವಿ, ಅಳಿತೀವಿ, ಯಾಕೆ ಹಿಂಗೆ ಮಾಡಿದ್ರು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅನ್ನೋದು ಬೈ ಡಿಫಾಲ್ಟಾಗಿ ನಮಗೆ ಮನಸ್ಸಿಂದ ಬರುತ್ತೆ. ಬಟ್ ಅಳಿಲಿಕ್ಕೆ ನಾವೆಷ್ಟು ದೊಡ್ಡವರು, ನಮ್ಗೆ ಆ ಅಧಿಕಾರ ಇದೆಯಾ? ಅವ್ರ ಧರ್ಮ ಅವ್ರ ಕರ್ಮ ಅವ್ರ ಜೊತೆಗಲ್ವ, ನಾವೆಷ್ಟು ಮಟ್ಟಿಗೆ ಸರಿ ಅದನ್ನ ಜಡ್ಜ್ ಮಾಡಲಿಕ್ಕೆ ಅನ್ನೋದು ಶ್ರೋತ್ರಿ ಅವರ ಒಂದು ಮಾತು.
ಮನುಷ್ಯರ ನೇಚರು ನಾವು ಬೇರೆಯವ್ರನ್ನ ಅನ್ನೋದು, ಆ ಮನ್ಸಲ್ಲಾದ್ರೂ ಅನ್ಕೋತೀವಿ, ಮನೇಲಿದ್ದಾಗಾದ್ರೂ ಅನ್ಕೋತೀವಿ. ಬಟ್ ಅದರಿಂದ ದೂರ ಇದ್ದಷ್ಟು ಒಳ್ಳೇದಂತ ಎಲ್ಲರೂ ಹೇಳ್ತಾರೆ. ಆ ಮಾತು ಸಹ ಈ ಪುಸ್ತಕದಲ್ಲಿ ಕೆಲವೊಂದು ಸತಿ ಬಂದಿದೆ. ಧರ್ಮ ಕರ್ಮಗಳು ಅಳಿಬಾರ್ದಂತ. ಟೋಟಲ್ ಆಗಿ ಎಲ್ಲ ಪಾತ್ರಗಳು ಒಂಥರ ಧರ್ಮ ಯುದ್ಧದಲ್ಲಿದ್ದಂಗೆನೆ. ನಾವು ಕೆಲವೊಂದ್ಸತಿ ನಾವು ನಿರ್ಧಾರ ತಗೋಬೇಕಾದ್ರೆ ಇದು ಧರ್ಮಯುಕ್ತವಾಗಿದೆಯಾ ಅಥವಾ ನ್ಯಾಯವಾಗಿದೆಯಾ ಅಂತ ಥಿಂಕ್ ಮಾಡೋಕ್ಕಿಂತ ಮೊದಲು ಇದು ನಮಗೆ ಸರಿ ಇದೆಯಾ, ಸರಳವಾಗಿದೆಯಾ, ಅನುಕೂಲಕರವಾಗಿದೆಯಾ, ಆ ಥರ ಥಿಂಕ್ ಮಾಡಿ ಡಿಸಿಷನ್ ಜಾಸ್ತಿ ತಗೋತೀವಿ. ಈಗಿನ ಟೈಮಲ್ಲಿ ಅದು ಇನ್ನೂ ಕಷ್ಟ. ನಾವು ಧರ್ಮದ ಮೇಲೆ ನಡೆಯೋದು, ಸತ್ಯಗಳ ಮೇಲೇನೆ ನಡೀತೀವಿ ಅನ್ನೋದು ತುಂಬ ಕಷ್ಟ ಈಗಿನ ಕಾಲದಲ್ಲಿ. ಯಾಕಂದರೆ ನಮ್ಮದು ಜೀವನದಲ್ಲಿ ಕಷ್ಟಗಳಲ್ಲಿ ಗೊಂದಲಗಳಲ್ಲಿ ನಾವೇ ಸಿಕ್ಕಾಕೊಬಿಟ್ಟಿದ್ದೀವಿ. ಹಾಗಂತ ಕಷ್ಟ ಇದೆ ಈ ಹಾದಿಯಲ್ಲಿ ನಡೆಯೋದಂತ ಸರಳವಾದ ಹಾದಿನೇ ಹಿಡಿದ್ರೆ ಈಗ ಸಮಾಜ ಎಲ್ಲಿಗಿದೆ ಅಂತ ನಮಗೆ ಕಾಣಿಸುತ್ತೆ. ಬಟ್ ಹಿಂಗೆ ನಡಿಲಿಕ್ಕೂ ಆಗಲ್ಲ. ಅದೂ ಒಂದು ವಿಡಂಬನೆ, ಈಗಿಂದು ಒಂದು ವಿಡಂಬನೆ. ಅದು ಒಂಥರ ಇದನ್ನು ಮಾಡ್ಲಿಕ್ಕಾಗಲ್ಲ, ಇದನ್ನು ಮಾಡ್ಲಿಕ್ಕಾಗಲ್ಲ ಅನ್ನೋ ಥರ. ಅಂದರೆ ಮನುಷ್ಯರದ ಥಿಂಕಿಂಗ್ ಮೇಲೆ, ನಮ್ಮ ಥಿಂಕಿಂಗ್ ಮೇಲೆ, ಯೋಚನೆಯಲ್ಲಿ ಸ್ವಲ್ಪ ಬದಲಾವಣೆ ತರಬಹುದಂತ ನನಗನ್ನಿಸ್ತು. ತುಂಬ ಚೆನ್ನಾಗಿದೆ. ನನ್ನ ರೆಕಮೆಂಡೇಶನ್ ಅಂತಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಅನ್ನೋ ಕಾದಂಬರಿ. ಓದಿ ಏನನ್ಸುತ್ತೆ ಅಂತ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.